ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಇನ್ನೊಂದು ಡಿಫರೆಂಟ್ ಅಲೈಡ್ ಕೋರ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ನೋಡೋಣ. ಯಾವುದದು ಅಂದರೆ ಕೋರ್ಸ್ ಕೋಡ್ DS ಅಂತ ಇರುತ್ತೆ. DS ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸ್ಪೆಷಲೈಸೇಷನ್ ಇನ್ ಡೇಟಾ ಸೈನ್ಸ್. ಸೊ ಮೇನ್ ನಿಮ್ಗೆ ಕೋರ್ ಬ್ರಾಂಚು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ಗೆ ಉಳ್ಕೊಳ್ಳುತ್ತೆ. ಬ್ರಾಕೆಟಲ್ಲಿ ಮಾತ್ರ ಡೇಟಾ ಸೈನ್ಸ್ ಅಂತ ಇರುತ್ತೆ. ಸೊ ಇದರ ಕೋರ್ಸ್ ಕೋಡು DS. ಇನ್ನೂ ಒಂದು ಕೋರ್ಸ್ ಇದೆ DC ಅಂತ, ಡೇಟಾ ಸೈನ್ಸ್ ಅಂತಾನೆ ಸಪರೇಟ್ ಆಗಿದೆ. ಅದೇ ಬೇರೆ ಇದೇ ಬೇರೆ, ಬಟ್ ಒಳಗಡೆ ಕಂಟೆಂಟ್ ಎಲ್ಲ ಸೇಮ್ ಇರುತ್ತೆ. ಬಟ್ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿರೋದು DS ಅಂತ ಇರುತ್ತೆ ಕೋರ್ಸ್ ಕೋಡು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸ್ಪೆಷಲೈಸೇಷನ್ ಇನ್ ಡೇಟಾ ಸೈನ್ಸ್. ಈಗ ನೀವು ಆಲ್ರೆಡಿ ನೀವು ಒಂದಷ್ಟು ರಿಸರ್ಚ್ ಮಾಡಿರ್ತೀರಾ, ಡೇಟಾ ಸೈನ್ಸ್ ಏನು ಹೇಗಿದೆ ಸ್ಕೋಪು, ಏನೇನು ಅಡ್ವಾಂಟೇಜಸ್ ಇದೆ, ಡೇಟಾ ಸೈಂಟಿಸ್ಟು, ಡೇಟಾ ಅನಲಿಸ್ಟು, ಎಲ್ಲಿ ನೋಡಿದ್ರು ಡೇಟಾನೇ ಇದೆ. ಸೊ ಡೇಟಾನ ನೀಟಾಗಿ ಅನಲೈಸ್ ಮಾಡೋರು ಬೇಕು. ಹಾಗಾಗಿ ಡೇಟಾ ಸೈನ್ಸ್ಗೂ ಒಂದಷ್ಟು ಸ್ಕೋಪ್ ಬಂದಿದೆ. ಈಗ ಒಂದಷ್ಟು ಕಾಲೇಜುಗಳಲ್ಲಿ ಡೇಟಾ ಸೈನ್ಸ್ ಇದೆ. ಟಾಪ್ ಕಾಲೇಜ್ RV ಇಂದ ಹಿಡಿದು ಲಾಸ್ಟ್ ರ್ಯಾಂಕ್ ಈ ವರ್ಷ 2,62,000 ಬಂದರೂ ಸಹ ನಿಮಗೆ ಡೇಟಾ ಸೈನ್ಸ್ ಜನರಲ್ ಮೆರಿಟ್ ಕ್ಯಾಟಗರಿಯವರಿಗೆ ಸಿಗುತ್ತೆ. ಸೊ ಐ ಆಮ್ ಟಾಕಿಂಗ್ ಅಬೌಟ್ ಜನರಲ್ ಮೆರಿಟ್ ಕ್ಯಾಟಗರಿ ಫಾರ್ CET 2024 ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲಾಟ್ಮೆಂಟ್. ಇದು ಲಾಸ್ಟ್ ರೌಂಡ್, ಇದಾದ್ಮೇಲೆ ಯಾವುದೇ ರೌಂಡ್ ಇರೋದಿಲ್ಲ. RV ಕಾಲೇಜಲ್ಲಿ ಲಾಸ್ಟ್ ಇಯರ್ ಇದನ್ನ CSDS ಅಂತ ಕರೆಯೋಣ ನಾವು, ಕಂಪ್ಯೂಟರ್ ಸೈನ್ಸ್ ಡೇಟಾ ಸೈನ್ಸ್ ಅಂತ. 745ಗೆ ಸ್ಟಾಪ್ ಆಗಿತ್ತು. ಈ ರ್ಯಾಂಕ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಈ ಕೋರ್ಸ್ ಹೇಗಿದೆ ಏನು ಅಂತ. ಬೇರೆ ಕ್ವಶನ್ನೇ ಕೇಳೋ ಅಗತ್ಯ ಇಲ್ಲ. 745 ಲಾಸ್ಟ್ ರ್ಯಾಂಕ್ ಇಲ್ಲಿ ಸಿಕ್ಕಿರೋದು. ಇದಕ್ಕಿಂತ ಮೊದಲು 645, 650, 700 ಎಲ್ಲ ಸೇರ್ಕೊಂಡಿರ್ತಾರೆ. ಸೊ ಇವರೇನು ದಡ್ರಲ್ಲ. ಹಾಗಾಗಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಡೇಟಾ ಸೈನ್ಸ್ಗೆ ಸ್ಕೋಪ್ ಇದ್ದೇ ಇರುತ್ತೆ ಅಂತ ತಿಳ್ಕೊಳ್ಳೋದು ವಾಸಿ ನೀವು. BMS ಕಾಲೇಜ್ ಕೋಡು ನೋಡ್ಕೊಳ್ಳಿ, E048. ಇಲ್ಲಿ 3,500. ದಯಾನ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ 8,000. ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 12,000. RNSIT 19,000. ನ್ಯೂ ಹರೈಸನ್ 22,000. CMRIT 25,000. SEREM-VIT 25,000. DSATM 28,000. Acharya Institute 31,000. SJBIT 33,544. MVJ College of Engineering 35,000. Cambridge 37,000. JNNC Shivamogga 41,000. PS Mandya 42,000. Davangere Bapuji 49,000. ಹೆಬ್ಬಾಳಲ್ಲಿರೋ ಏಟ್ರಿಯಾ 53,000. ಇಲ್ಲಿವರೆಗೂ ನೋಡಿ ಒಂದು ಕಲರ್ ಇದೆ. ಯಾಕೆ ಏನು ಅಂತ ದಯವಿಟ್ಟು ಕ್ವಶನ್ ಕೇಳ್ಬಿಡಿ, ನೀವೇ ಅರ್ಥ ಮಾಡ್ಕೊಳ್ಳಿ. ತುಮಕೂರಿನ SSIT 56,000. AMC 57,000. ಮೈಸೂರಿನ ಬೆಳವಾಡಿಲಿರೋ ಮಹಾರಾಜ 58,000. ಬೆಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 59,000. BLDAS VP ಡಾಕ್ಟರ್ PG ಹಲ್ಕಟ್ಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 63,000. ಸಪ್ತಗಿರಿ NPS ಯೂನಿವರ್ಸಿಟಿ 75,000. AIT ಚಿಕ್ಕಮಗಳೂರು, AIT ಚಿಕ್ಕಮಗಳೂರಲ್ಲಿ ಎಷ್ಟಿದೆ? 79,000. AIT ಚಿಕ್ಕಮಗಳೂರು 79,127. ಗೀತಮ್ ಯೂನಿವರ್ಸಿಟಿ ಪ್ರೈವೇಟ್ ಯೂನಿವರ್ಸಿಟಿ 83,000. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ವೇಮನ. ವೇಮನದಲ್ಲಿ 83,000 ಬಂದಿರೋರ್ಗೂ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಸಿಕ್ಕಿತ್ತು. ಮೈಸೂರಿನ ATME 85,000. ಗುರುನಾನಕ್ ದೇವ್ 91,000. ನಾಗಾರ್ಜುನ 92,000. ಇಲ್ಲಿವರೆಗೂ ನೋಡಿ 1 ಲಕ್ಷ ಒಳಗಡೆ ಬಂದಿರೋರಿಗೆ ಕಂಪ್ಯೂಟರ್ ಸೈನ್ಸ್ ಡೇಟಾ ಸೈನ್ಸ್ ಸಿಕ್ಕಿದೆ. 1 ಲಕ್ಷ ದಾಟಿರೋರಿಗೆ ಎಲ್ಲೆಲ್ಲಪ್ಪ ಸಿಕ್ಕಿದೆ ಅಂದ್ರೆ ಭೀಮಣ್ಣ ಖಂಡ್ರೆ ಭಾಲ್ಕಿಯಲ್ಲಿ 1 ಲಕ್ಷ. RBOM ಬಳ್ಳಾರಿ 1 ಲಕ್ಷ. ಆಕಾಶ್ ಬೆಂಗಳೂರು 1,29,000. ಭಟ್ಕಳದಲ್ಲಿ ಅಂಜುಮನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 1,54,000. ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ವಿತ್ ಕಾಲೇಜ್ ಕೋಡ್ E252 1,84,000. ಸೊ 1,84,000 ಬಂದರೂ ಸಹ ಜನರಲ್ ಮೆರಿಟ್ ಕೋಟಾ ಆದರೂ ಸಹ ಈ ಕಾಲೇಜುಗಳಲ್ಲಿ ನಿಮಗೆ ಡೇಟಾ ಸೈನ್ಸ್ ಸಿಗುತ್ತೆ. 2 ಲಕ್ಷ ದಾಟ್ತು ಅನ್ಕೊಳ್ಳಿ, ಬೆಂಗಳೂರಲ್ಲೇ ಇದೆ, ಏರ್ಪೋರ್ಟ್ ರೋಡಲ್ಲೇ ಇದೆ, ಹೆಬ್ಬಾಳ ಹತ್ರನೇ ಇದೆ, ಇಂಪ್ಯಾಕ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ. 2,19,624 ಬಂದಿರೋ ಲಾಸ್ಟ್ ಇಯರ್ ಕ್ಯಾಂಡಿಡೇಟ್ ಸೇರ್ಕೊಂಡಿರೋದು. ಬೆಂಗಳೂರಲ್ಲೇ ವಿಜಯ ವಿಠಲ ಅಂತಿದೆ 2,21,000. ಎಲ್ಲರೂ ಬೆಂಗಳೂರು ಅಂದ ತಕ್ಷಣ ಓಡೋಡಿ ಬಂದು ಸೇರ್ಕೊಂಡ್ಬಿಡ್ತಾರೆ. ಬೆಂಗಳೂರಲ್ಲೂ ಬೇರೆ ಬೇರೆ ಕಾಲೇಜುಗಳಿವೆ. 2.5 ಲಕ್ಷ, 2,60,000 ಬಂದರೂ ನಿಮಗೆ ಸೀಟ್ ಸಿಗುವಂತ ಕಾಲೇಜ್ ಇರುತ್ತೆ. ಮೂಡುಬಿದ್ರೆ ಆಳ್ವಾಸಲ್ಲಿ 2,26,000. ಒನ್ಸ್ ಅಗೇನ್ KNS ಯಲಹಂಕ ಹತ್ರನೇ ಇದೆ, ಏರ್ಪೋರ್ಟ್ ಹತ್ರ ಇದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರನೇ 2,35,351. PS ಶಿವಮೊಗ್ಗ 2,36,000. ವಿವೇಕಾನಂದ ದಕ್ಷಿಣ ಕನ್ನಡದಲ್ಲಿ ಇದೆ, ಇದು ಬೆಂಗಳೂರದಲ್ಲ, 2,46,000. ಮಂಗಳೂರಿನ ಯನಪೋಯ 2,57,000. ಮೂಡಲಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 2,60,000. ACS ಇದು ಬೆಂಗಳೂರಲ್ಲೇ ಇದೆ, 2,66,000. ದೊಡ್ಡಬಳ್ಳಾಪುರ 2,69,000. ಶ್ರೀ ವೆಂಕಟೇಶ್ವರ E111 ಏರ್ಪೋರ್ಟ್ ರೋಡಲ್ಲೇ ಇದೆ, 2,72,000. ಕರಾವಳಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 2,74,000. ಇದೇ ಲಾಸ್ಟ್ ರ್ಯಾಂಕು ಅಲಾಟ್ ಆಗಿದ್ದು KE ಅಂತ. ಅವ್ರಿಗೂ ಸಹ ಜನರಲ್ ಮೆರಿಟ್ ಅಲ್ಲಿ ಕರಾವಳಿಯಲ್ಲಿ ಸಿಕ್ಕಿದೆ.
ಸೊ ಇವರೆಲ್ಲ ಇಲ್ಲಿ ಎಲ್ಲ ಯಾರು ನಮಗೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕೋರ್ಸೇ ಬೇಕು ಅನ್ನೋರಿಗೆ ಈ ಇಂಥ ಕಾಲೇಜುಗಳು ಸಿಗುತ್ತೆ. ಇಲ್ಲ ನಾವು ಸ್ವಲ್ಪ ಕೋರ್ಸ್ ಕಾಂಪ್ರಮೈಸ್ ಮಾಡ್ಕೊತೀನಿ ಅಂದರೆ ಸ್ವಲ್ಪ ಬೆಟರ್ ಕಾಲೇಜಲ್ಲಿ ಟ್ರಿಪಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಸಿವಿಲ್ ಇರ್ಬೋದು, ಬೇರೆ ಯಾವುದಾದ್ರೂ ಕೋರ್ಸು ಸಿಗಬಹುದು. ಸೊ ದಿಸ್ ಇಸ್ ಅಬೌಟ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸ್ಪೆಷಲೈಸೇಷನ್ ಇನ್ ಡೇಟಾ ಸೈನ್ಸ್ ರೈಟ್ ಫ್ರಮ್ RV ಕಾಲೇಜ್ ಟು ದ ಲಾಸ್ಟ್ ರ್ಯಾಂಕ್ ಕಾಲೇಜ್. ನಿಮ್ಗೆ ಎಷ್ಟೇ ರ್ಯಾಂಕ್ ಬರಲಿ, ಯಾವುದೇ ಕ್ಯಾಟಗರಿ ಇರಲಿ, KE ಅಂದರೆ ನಿಮಗೆ ಅಂತ ಒಂದು ಸೀಟು ಖಂಡಿತ ಅಲಾಟ್ ಆಗುತ್ತೆ. ಬಟ್ ನಿಮ್ಗೆ ಇಷ್ಟಪಟ್ಟಂಥ ಕಾಲೇಜು, ಇಷ್ಟಪಟ್ಟಂಥ ಕೋರ್ಸ್ ಬೇಕು ಅಂದರೆ ಮಾತ್ರ ನೀವು ಕಾಮೆಡ್ KEಗೆ ಹೋಗ್ಬೇಕಾಗತ್ತೆ, ಇಲ್ಲ ಮ್ಯಾನೇಜ್ಮೆಂಟ್ ಕೋಟಾಗೆ ಹೋಗ್ಬೇಕಾಗತ್ತೆ, ಇಲ್ಲ ತುಂಬ ಒಳ್ಳೆ ರ್ಯಾಂಕ್ ಬಂದಿರಬೇಕಾಗತ್ತೆ CETಯಲ್ಲಿ. ಸೊ ದಿಸ್ ಇಸ್ ಅಬೌಟ್ DS ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂಡ್ ಡೇಟಾ ಸೈನ್ಸ್. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.